ಬಾಗಲಕೋಟೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದಾರೆ. ಹೌದು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಬಾಗಲಕೋಟೆಗೆ ಭೇಟಿ ನೀಡಿ ಸಾರ್ವಜನಿಕರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಹಲವು ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಕಣ್ಣೀರು ಹಾಕಿದ್ದ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ನಾಗಲಕ್ಷ್ಮಿ ಚೌಧರಿ ಸಮಾಧಾನ ಕೂಡ ಮಾಡಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳಿಗೆ ಕರೆ ಮಾಡಿ ನೊಂದವರ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹಾರ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಅಲ್ಲಿ ಒಬ್ರು ಕೆಲಸಗಾರರು ಅವರು ಮೇಲಿಂದ ಬಿದ್ದು ಸೊಂಟ ಮುರಿದೋಗುತ್ತೆ. ನಂತರ ಇವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ನೀವು ಕೇಸ್ ಹಾಕಬೇಡ್ರಿ, ನಾವು ಅವ್ರು ಬದುಕಿರೋ ತನಕ ಪಗಾರ ಕೊಡ್ತೀವಿ, ಮತ್ತು ಇದೇನಾಗೈತೆ ಇದಕ್ಕೆಲ್ಲ ಕಟ್ಕೊಡ್ತೀವಿ ಅಂತ. ಅವ್ರು ಕೇಸ್ ಹಾಕೋದಿಲ್ಲ, ಆಸ್ಪತ್ರೆಯಲ್ಲೆಲ್ಲ ತೋರಿಸ್ಕೋತಾರೆ. ನಂತರದಲ್ಲಿ ಅವ್ರು ಏನೂ ಸಹಾಯ ಮಾಡೋದಿಲ್ಲ ಅವರಿಗೆ. ಅರ್ಥ ಆಯ್ತು ರೀ? ನಾನೀಗ ಇದರಿಂದ ನಾನು ನಿಮಗೆ ಒಂದು ಇದು ಕಳಿಸ್ಕೊಡ್ತೀನಿ ರೀ, ಲೆಟ್ರ್. ಅದೇನದ ನೋಡಿ ಅವರಿಗೆ ಲೇಬರ್ ಲಾ ಪ್ರಕಾರ ಅವರ ಇದು ಏನಿದೆ ಸಾಕ್ಷಿ ಆಧಾರಗಳ ಮೇಲೆ ಆ ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಂದು ರಿಪೋರ್ಟ್ ತೊಗೊಂಡು ಕಂಪ್ಲೀಟ್ಲಿ ಅವ್ರ ಮೇಲೆ ಒಂದು ಕ್ರಮ ತೊಗೊಂಡು ಇವ್ರಿಗೆ ಏನಾದರೂ ಕಾಂಪನ್ಸೇಷನ್ ಇಸ್ಕೊಡಿ.